show how it should be done. ಹೇಗೆ ಅದನ್ನು ಮಾಡಬೇಕು ಅಂತ ಮೊದಲು ಆತ ಮಾಡಿ ತೋರಿಸ್ತಾನೆ. And he will expect the team to follow him. ಮತ್ತು ಅವನ ಗುಂಪಿನವರು ಅವನ ತಂಡ ಹಾಗೆ ಅನುಸರಿಸಬೇಕು ಅಂತ ಎದುರು ನೋಡ್ತಾರೆ. So if you want your children to be good, ಹಾಗಾಗಿ ನಿಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೆಯಬೇಕು ಅಂತ you don't talk to them, you don't instruct them, you don't shout at them, you don't tell them what to do. You do it and ask them to follow it. ಅವರಿಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿಕೊಡುವುದಿಲ್ಲ, ನೀವು ಮಾಡಿ ತೋರಿಸ್ತೀರಿ, ಅವರು ಅದನ್ನ ಅನುಸರಿಸ್ತಾರೆ. If you don't do, then don't expect them to. ತಂದೆಯಾಗಿ ನೀವೇ ಅದನ್ನ ಮಾಡಲಿಲ್ಲ ಅಂದ್ರೆ ಆ ಮಕ್ಕಳಿಂದಲೂ ಅದನ್ನ ಎದುರು ನೋಡಕೂಡುದು. If you say stop shouting, better you stop doing it. ಅರುಚಾಡಬೇಡ ಕಿರುಚಾಡಬೇಡ ಅಂತ ನೀವು ಮಕ್ಕಳಿಗೆ ಹೇಳ್ತೀರಿ ಅಂದ್ರೆ ಮೊದಲು ನೀವು ಕಿರುಚಾಡಕೂಡುದು. If you say study, then what are you doing with your time? ಓದ್ರಿ ಅಂತ ನಿಮ್ಮ ಮಕ್ಕಳಿಗೆ ಹೇಳುವಾಗ ನಿಮ್ಮ ಸಮಯವನ್ನು ಇಟ್ಕೊಂಡು ನೀವೇನ್ ಮಾಡ್ತಿದ್ದೀರಿ? If you say read the Bible, then what are you doing? ಬೈಬಲ್ ಓದ್ರಿ ಅಂತ ನೀವು ಮಕ್ಕಳಿಗೆ ಹೇಳುವಾಗ ತಂದೆ ತಾಯಿಯಾಗಿ ನೀವೇನ್ ಮಾಡ್ತೀರಿ? You say go to church, then where are you? ಸಭೆಗೆ ಹೋಗ್ರಿ ಅಂತ ಹೇಳ್ತೀರಿ, ನೀವು ಸಭೆಯಲ್ಲಿ ಕಾಣಿಸ್ಕೊಡೋದಿಲ್ಲ ಅಂದ್ರೆ. So it is very important. ಹಾಗಾಗಿ ಇದು ಬಹಳ ಮುಖ್ಯ. This is God ordained way. ದೇವರು ಈ ರೀತಿಯಲ್ಲಿ ನೇಮಿಸಿರುವಂತದ್ದು. A lot of families are in a bad shape because the father, even though he is physically present, emotionally, spiritually, he is absent. ಇದು ಅನೇಕ ಕುಟುಂಬಗಳು ಮುರಿದು ಬಿದ್ದವೆ. ಯಾಕೆಂದ್ರೆ ಶಾರೀರಿಕವಾಗಿ ತಂದೆ ಉಪಸ್ಥಿತನಾಗಿರ್ತಾನೆ, ಆದ್ರೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆತ್ಮಿಕವಾಗಿ ಆತನು ಇರೋದಿಲ್ಲ. Today many kids are growing up so insecure that they have so many behavioral issues. They are struggling when they go out into the world. ಈ ದಿವಸ ಅನೇಕ ಮಕ್ಕಳು ಅಭದ್ರತೆಯಿಂದ ಬೆಳೀತಾ ಇದ್ದಾವೆ. ಯಾಕೆಂದ್ರೆ ಲೋಕದಲ್ಲಿ ಹೋದಾಗ ಅವರ ನಡವಳಿಕೆಯಲ್ಲಿ ಸಮಸ್ಯೆ ಕಂಡು ಬರ್ತದೆ. They see the parents fighting, or there is a bad atmosphere at home. There is no respect for each other, no love in the place. There is so much happening. The priorities are different. Money and something else takes over. So that is a bad place for children to grow. ತಂದೆ ತಾಯಿಗಳು ಜಗಳವಾಡುವಾಗ, ಒಬ್ಬರನ್ನೊಬ್ಬರು ಪ್ರೀತಿಸದೆ, ಗೌರವಿಸದೆ ಕಚ್ಚಾಡುವಾಗ, ಮತ್ತೆ ಕುಟುಂಬದಲ್ಲಿ ಹಣ ಮತ್ತು ವಸ್ತುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಾಗ ಇದನ್ನು ನೋಡಿ ಬೆಳೆಯುವಂತ ಮಕ್ಕಳು ಬಹಳ ಅಭದ್ರತೆಯಲ್ಲಿ ಇರ್ತಾರೆ. Okay, so we can go on talking about that. ಹೀಗೆ ನಾವು ಮುಂದುವರಿಯಬಹುದು. So I want to encourage all the fathers, ಹಾಗಾಗಿ ಎಲ್ಲ ತಂದೆಯಂದಿರನ್ನ ನಾನು ಪ್ರೋತ್ಸಾಹಿಸ್ತೇನೆ, all the families, ಎಲ್ಲ ಕುಟುಂಬಸ್ಥರನ್ನು understand this very important thing. ಇದು ಬಹಳ ಮುಖ್ಯ, ಇದನ್ನು ಅರ್ಥ ಮಾಡಿಕೊಳ್ಳಿರಿ. Train the child the way he should go. ತಾನು ಹೋಗಬೇಕಾದ ದಾರಿಯಲ್ಲಿ ಆತನನ್ನ ಬೆಳೆಸಿರಿ. You be the role model. ನೀವು ಆ ಮಕ್ಕಳಿಗೆ ಮೊದಲು ಮಾದರಿಯಾಗಿ ನಡ್ಕೊಳ್ಳಿ. Parents, the mother or the son is an important factor. For a daughter, the father is an important factor. ಗಂಡು ಮಕ್ಕಳಿಗೆ ತಾಯಿ ಬಹಳ ಮುಖ್ಯವಾಗ್ತಾಳೆ, ಹೆಣ್ಣು ಮಕ್ಕಳಿಗೆ ತಂದೆ ಬಹಳ ಮುಖ್ಯವಾಗ್ತಾನೆ. So set up good role models for your children. ಹಾಗಾಗಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಮಾದರಿಯನ್ನ ತೋರಿಸಿರಿ. For every